ಸೊ ಎಕ್ಸಾಮಲ್ಲಿ ಹಗರಣ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇವರ ಮೇಲೆ ಆರೋಪಗಳು ಬರ್ತಾವೆ, ಅನುಮಾನಗಳು ಬರ್ತಾವೆ, ಎಲ್ಲವೂ ಕೂಡ ಇದ್ದಾವೆ. ಆ ಕಾರಣಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೇತ್ರಾವತಿ. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ನೇತ್ರಾವತಿ, ನೋಡಿ ಇವಾಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಜ್ಞಾನೇಂದ್ರ ಅವರ ಮನೆಯ ಮೇಲೆ. ನಿನ್ನೆ ಎಲ್ಲ ಜ್ಞಾನೇಂದ್ರ ಅವರು ಬೇರೆ ಕಡೆ ಹೋಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ, ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಎಲ್ಲವೂ ಕೂಡ ಅನುಮಾನಗಳಿಗೆ ಕಾರಣ ಆಗಿತ್ತು ಎಲ್ಲಿ ಹೋಗಿದ್ದಾರೆ ಅಂತೇಳಿ. ಕೊನೆಯದಾಗಿ UPL ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಆದರೆ ಅವರು ಅಲ್ಲಿದ್ದಾರೆ. ಇಡಿ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ನೇತ್ರಾವತಿ? ಎಸ್ ಮಹಾದೇವ್, ಈಗ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಮನೆಯವರ ಮುಂದೆ ಬಂದು ನಿಂತು ಈಗಾಗಲೇ 2 ಗಂಟೆಗಳಿಗೂ ಅಧಿಕ ಕಾಲ ಆಯಿತು. ಈಗ ಏನು ಅವರು ಸೆಕ್ಯೂರಿಟಿ ಇರ್ತಾರೆ, ಅವರು ಗೇಟ್ ಅನ್ನ ಸಾಹೇಬ್ರು ಇಲ್ಲ, ಗೇಟ್ ಅನ್ನ ತೆಗಿಯಕ್ಕಾಗಲ್ಲ ಅಂತ ಹೇಳಿದ್ರು ಗೇಟ್ ಅನ್ನ ಓಪನ್ ಮಾಡಿ ಈಗ ಕೆಲವೊಂದಷ್ಟು ಅಧಿಕಾರಿಗಳು ಈಗ ಹೊರಗಡೆ ಮನೆ ಮುಂದೆ ನಿಂತಿರುವಂತದ್ದು. ಮತ್ತೆ ಇನ್ನೊಂದು ಇದೀಗ ಬರ್ತಿರೋ ಮಾಹಿತಿ ಏನಂದ್ರೆ, ಈಗ ಕೀ ಮೇಕರ್ಸ್ ಅನ್ನ ಕರೆಸಿ ಆ ಕೀ ಓಪನ್ ಮಾಡುವಂತ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜ್ಞಾನೇಂದ್ರ ಇಲ್ಲೇ ಇದ್ದಾರಾ ಅಥವಾ ಹೊರ ರಾಜ್ಯದಲ್ಲಿ ಇದ್ದಾರಾ ಅಥವಾ ಮನೆ ಒಳಗೆ ಇದ್ದು ಸುಳ್ಳು ಹೇಳ್ತಾ ಇರೋ ಅನ್ನೋ ಒಂದು ಕುತೂಹಲ ಇದೆ ಮಹಾದೇವ್. ಓಕೆ, ಥ್ಯಾಂಕ್ ಯು ನೇತ್ರಾವತಿ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ನೋಡಿ ಇವಾಗ ಅಧಿಕಾರಿಗಳು ಜ್ಞಾನೇಂದ್ರ ಅವರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಗಳು ಲಿಟ್ರಲಿ ಅವರನ್ನು ಒಳಗೆ ಬಿಡೋದಕ್ಕೆ ನಿರಾಕರಿಸಿದ್ದಾರೆ. ಸಾಹೇಬ್ರು ಮನೆಯಲ್ಲಿಲ್ಲ, ನಮಗೆ ಒಳಗಡೆ ಬಿಡುವ ಪರ್ಮಿಷನ್ಗಳಿಲ್ಲ ಅಂತ ಹೇಳಿದ್ದಾರಂತೆ. ಆದರೂ ಕೂಡ ಇಡಿ ಅಧಿಕಾರಿಗಳು ಒಳಗಡೆ ನುಗ್ಗಿದ್ದಾರೆ. ಈಗ ಆ ಡೋರನ್ನು ಓಪನ್ ಮಾಡಬೇಕಲ್ಲ, ಮನೆಯ ಡೋರ್ಗಳನ್ನು. ಸೊ ಈ ಕೀ ಮೇಕರ್ಗಳನ್ನು ಸಂಪರ್ಕ ಮಾಡಿದ್ದಾರಂತೆ ಇಡಿ ಅಧಿಕಾರಿಗಳು. ಆ ಕೀ ಮೇಕರ್ ಮುಖಾಂತರ ಡೋರನ್ನು ಓಪನ್ ಮಾಡಿ ಮನೆ ಒಳಗಡೆ ನುಗ್ತಾರೆ ಇಡಿ ಅಧಿಕಾರಿಗಳು. ಪರಿಶೀಲನೆಯನ್ನು ಪ್ರಾರಂಭ ಮಾಡ್ತಾರೆ. ಕೆಲವು ಗಂಟೆಗಳ ಕಾಲ ಒಂದು ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಸೊ ಅವರಿಗೆ ಬೇಕಾದ ದಾಖಲೆಗಳನ್ನು ತೆಗೆದುಕೊಳ್ತಾರೆ. ಸೊ ಅದಾದ ನಂತರ ಅವರಿಗೆ ನೋಟಿಸ್ ಕೊಡುವ ಸಾಧ್ಯತೆಗಳು ಕೂಡ ಇದ್ದಾವೆ. IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರಿಗೆ ಈಗ ಅವರ ಮನೆ ಮೇಲೆ ಇಡಿ ದಾಳಿ ಆಗಿರುವ ದೃಶ್ಯಗಳನ್ನು, IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ಏನು ದಾಳಿ ಮಾಡಿದ್ದಾರೆ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಜ್ಞಾನೇಂದ್ರ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ.